30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್. ನಿನ್ನೆ ಆಗಿರುವಂತಹ ರಾಜ್ಯದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದೆ, ಇವತ್ತು ಆಗಬಹುದಾದಂತಹ ಬೆಳವಣಿಗೆಗಳ ಸಂಕ್ಷಿಪ್ತ ಚಿತ್ರಣವನ್ನ ಕ್ವಿಕ್ ಆಗಿ ಒಂದೊಂದಾಗಿ ಬನ್ನಿ ನೋಡ್ತಾ ಹೋಗೋಣ. ತೀವ್ರ ಕುತೂಹಲ ಮೂಡಿಸಿದ್ದ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಕ್ಷದ ವರಿಷ್ಠ ಎಚ್.ಡಿ. ದೇವೇಗೌಡ ಅವರ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ವಿಫಲವಾಗಿದೆ. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ನೀಡುವುದು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ದೇವೇಗೌಡರು ನೇರವಾಗಿಯೇ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೌಡರ ಈ ನಿಲುವಿನಿಂದ ಆಕ್ರೋಶಗೊಂಡ ಭವಾನಿ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಮುನಿಸಿಕೊಂಡು ಸಭೆಯ ಅರ್ಧದಲ್ಲೇ ಪ್ರತ್ಯೇಕವಾಗಿ ನಿರ್ಗಮಿಸಿದ್ದಾರೆ. ಕುಟುಂಬದವರಿಗೆ ಟಿಕೆಟ್ ಬೇಡ ಅನ್ನೋ ಬಲವಾದ ನಿಲುವು ವ್ಯಕ್ತಪಡಿಸಿದ್ದ ಕೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿಗೆ ದೇವೇಗೌಡರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಜೊತೆಗೆ ಇವತ್ತೇ ಹಾಸನದ ಕುತೂಹಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ತೆರೆ ಎಳೆಯುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರಲಿಕ್ಕೆ ಹೇಳಿದ್ದಾರೆ. ಅವರ ಆದೇಶದ ಮೇರೆಗೆ ಬಂದಿದ್ದಾರೆ. ಬರ್ತಾರೆ, ಅವ್ರಿಗೂ ಹೇಳಿದ್ದಾರೆ, ಅವರು ಬರ್ತಾರೆ. ಆದರೆ ಇಲ್ಲಿ ಯಾವುದೂ ಈ ಚರ್ಚೆ ಆಗಿಲ್ಲ. ನೀವೇನು ಹೇಳ್ತಾ ಇದ್ದೀರಿ, ಫೈನಲೈಸೇಷನ್ ಆಗ್ತಕ್ಕಂಥದ್ದು ಅದೆಲ್ಲ ಇನ್ನು ಚರ್ಚೆಗಳಾಗಿ ಇವೆಲ್ಲ ಸಮಯ ಹಿಡಿತಿದ್ದಾರೆ. ಎರಡನೇ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡಿ, ನನ್ನ ಕಾರ್ಯಕರ್ತರ ಅಭಿಪ್ರಾಯನೇ ಸಭೆಯಲ್ಲಿ ಹೇಳೋದು. ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ತಲೆಬಾಗಬೇಕು ಅನ್ನೋದೇ ನಾನು ಹೇಳ್ತಾ ಇರೋದು. ಅದ್ರ ಮೇಲೆ ತೀರ್ಮಾನ ಮಾಡೋದು. ನಾನು ಕುಮಾರಸ್ವಾಮಿ ಹೊಡೆದಾಡ್ತೀವಿ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಅವರಿಗೆ ಇದಾಗುತ್ತೆ. ನಾವು ಕುಮಾರಣ್ಣಂದು ಯಾವ ಕಾರಣದಿಂದ ಬಿಡೋ ಕ್ವಶನ್ ಇಲ್ಲ. ದೇವೇಗೌಡರು ನಮಗೆ ಅವರು ಏನು ಗೆರೆ ಹೇಳ್ತಾರೆ ದಾಟೋದಿಲ್ಲ. ಗೊತ್ತಾಯ್ತಾ? ನಮಗೆ ನಮ್ಮ ಜಿಲ್ಲೆ ನನಗೇನು ಅಂತ ಗೊತ್ತಿದೆ. ಕುಮಾರಣ್ಣವ್ರ ಗಮನಕ್ಕೂ ತಂದಿದ್ದೀನಿ, ದೇವೇಗೌಡರ ಗಮನಕ್ಕೂ ತಂದಿದ್ದೀನಿ. ನಾವು ನನಗಿಂತ 60 ವರ್ಷದ ಅನುಭವ ದೇವೇಗೌಡರಿಗೆಲ್ಲ ನೋಡಿದ್ದಾರೆ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್ ತೀರ್ಮಾನ. ನಮ್ಮದೇನಿಲ್ಲ. ಈ ರಾಜ್ಯದಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು, ಅದು ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ. ಹಾಸನದಲ್ಲಿ ಇವತ್ತುವರೆಗೆ ನೋಡಿದ್ದೀರಿ, ನಮ್ಮ ಹತ್ರ ಇದ್ದು ನನ್ನ ಹತ್ರನೇ ಬೆಳೆದು ಕೆಲವರು ಇವತ್ತು ನಮ್ಗೆ ಯಾವ ಥರ ಟೋಪಿ ಆಗ್ತಾಯಿದ್ದಾರೆ ನೀವೆಲ್ಲ ನೋಡಿದಿರಿ ಮಾಧ್ಯಮದಲ್ಲಿ. ಗೊತ್ತಾಯ್ತು ಸರ್? ಅದರಿಂದ ಇವತ್ತು ನಾವು ಎಚ್ಚರಿಕೆಯಿಂದ ನಡೀಬೇಕು. ಅದನ್ನು ಗಮನಕ್ಕೆ ತಂದಿದ್ದೀನಿ. ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನ 2ನೇ ಪಟ್ಟಿ ಅಂತಿಮಗೊಳಿಸುವಂತಹ ಸಂಬಂಧ ಏಪ್ರಿಲ್ನಲ್ಲಿ ನಾಳೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿಯ ಸಭೆ ನಡೆಸುತ್ತೆ. 124 ಅಭ್ಯರ್ಥಿಗಳ ಪಟ್ಟಿಯನ್ನು ಸಲೀಸಾಗಿ ಬಿಡುಗಡೆ ಮಾಡಿದಂತಹ ಕಾಂಗ್ರೆಸ್ ಪಕ್ಷ 2ನೇ ಪಟ್ಟಿಯಲ್ಲಿ ಪ್ರಕಟ ಮಾಡಬೇಕಾಗಿರುವ 100 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವುದಕ್ಕೆ ತೀವ್ರ ಕಸರತ್ತನ್ನು ನಡೆಸ್ತಾ ಇದೆ. ನಾಳೆ ನಡೆಯುವಂತಹ ಸಭೆಯಲ್ಲಿ 100 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಅಖೈರುಗೊಳ್ಳಲಿದೆ ಅಂತ ಹೇಳಿ ಮೂಲಗಳು ತಿಳಿಸಿವೆ. ಚಾಮರಾಜ ಚಾಮುಂಡೇಶ್ವರಿ ಟಿಕೆಟ್ ನಾಡಿದ್ದು ಇತ್ಯರ್ಥ ಆಗುತ್ತೆ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಮಂಗಳವಾರ ಮೀಟಿಂಗ್ ಬಳಿಕ 2ನೇ ಪಟ್ಟಿ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ. ಚಾಮರಾಜ ಚಾಮುಂಡೇಶ್ವರಿ ಕೃಷ್ಣರಾಜ ಮೋಸ್ಟ್ ಲೈಕ್ಲಿ ನಾಳಿದ್ದು ಇತ್ಯರ್ಥ ಆಗ್ತವೆ. ನಾಳಿದ್ದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅವತ್ತು ಇತ್ಯರ್ಥ ಆಗ್ತವೆ. ಸೆಕೆಂಡ್ ಲಿಸ್ಟ್ ನಾಳಿದ್ದು ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಬಿಡುಗಡೆ ಮಾಡಿ. ಇನ್ನು ವರುಣಾದಲ್ಲಿ ಸಿದ್ದರಾಮಯ್ಯರನ್ನ ಕಟ್ಟಿಹಾಕುವಂತಹ ಪ್ಲಾನ್ ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿದ್ದರಾಮಯ್ಯ, ಯಾರನ್ನ ಕೂಡ ಕಟ್ಟಿಹಾಕುವುದಕ್ಕೆ ಸಾಧ್ಯ ಇಲ್ಲ, ಸೋಲಿಸೋದು ಗೆಲ್ಲಿಸೋದು ಜನರ ಕೈಯಲ್ಲಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾರನ್ನು ಕಟ್ಟಾಕಕ್ಕಾಗಲ್ಲ, ಜನ ಕಟ್ಟಾಕಬೇಕು ಅಲ್ವಾ? ಸೋಲಿಸೋದು ಗೆಲ್ಲಿಸೋದು ಯಾರ ಕೈನಲ್ಲಿರೋದು? ಮತದಾರರ ಕೈನಲ್ಲಿ ಅಲ್ವಾ? ಲೀಡರ್ ಕೈನಲ್ಲಿ ಇದೆಯಾ? ನಾವು ಹೋಗೋದೇ ಇಲ್ಲ ಕಾನ್ಸ್ಟಿಟ್ಯೂನ್ಸಿಗೆ. ಪುಲಕೇಶಿ ನಗರದ ಟಿಕೆಟ್ ಕೈತಪ್ಪುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮನೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಭೇಟಿ ಕೊಟ್ಟಿದ್ರು. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಜೊತೆ ಆಗಮಿಸಿ ಸಮಾಲೋಚನೆಯನ್ನು ಕೂಡ ನಡೆಸಿದ್ರು. ಮೊದಲ ಪಟ್ಟಿಯಲ್ಲಿ ಪುಲಕೇಶಿ ನಗರದ ಟಿಕೆಟ್ ಘೋಷಣೆ ಆಗಿರಲಿಲ್ಲ. ಹಾಲಿ ಶಾಸಕರಾಗಿದ್ರೂ ಕೂಡ ಟಿಕೆಟ್ ಘೋಷಣೆ ಮಾಡದೇ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಬೇಜಾರಾಗಿ ಕಾಂಗ್ರೆಸ್ನಿಂದ ಪಕ್ಕ ಹೋದ್ರೆ ಕಷ್ಟ. ಸಿದ್ದರಾಮಯ್ಯ ಬರದೇ ಇದ್ರೆ ನನಗೆ ಸೀಟ್ ಸಿಗುತ್ತೆ ಅನ್ನೋ ಸ್ವಾರ್ಥಿ ನಾನಲ್ಲ ಅಂತ ಸಿದ್ದರಾಮಯ್ಯ ಪರ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದ ಕುರುಬರ ಸಮಾವೇಶದಲ್ಲಿ ರಮೇಶ್ ಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯವರು ಕೋಲಾರದಿಂದ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ, ಕೊಂಚ ಯಾಮಾರಿದ್ರೂ ಕೂಡ ಆಂಧ್ರದಲ್ಲಿ ಕಾಂಗ್ರೆಸ್ಗೆ ಆದ ಗತಿಯೇ ಬರುತ್ತೆ ಅಂತ ಹೇಳಿದ್ದಾರೆ. ಸಮಾವೇಶದಲ್ಲಿ ರಮೇಶ್ ಕುಮಾರ್ ಅವರು ತೆಲುಗಿನಲ್ಲಿ ಮಾತನಾಡಿದ್ದು, ರಾಹುಲ್ ಗಾಂಧಿಗೆ ಹೇಳಿ ಸಿದ್ದು ಮನ ಪರಿವರ್ತನೆ ಮಾಡಬೇಕಾಗಿದೆ, ಇಲ್ಲದೇ ಇದ್ರೆ ಮತ್ತೆ ಸಿದ್ದರಾಮಯ್ಯರನ್ನ ವಿರೋಧ ಪಕ್ಷದಲ್ಲೇ ಕೂರಬೇಕಾಗತ್ತೆ ಅಂತ ಹೇಳಿದ್ದಾರೆ. सिद्धरामैया बेजार पड़को कांग्रेस की पकड़ होते आंध्र कांग्रेस को जिंदे करते कर्नाटक को
సిద్ధరామయ్య వెళ్ళిపోతే సీట్ నాకు వస్తుంది అని ఆలోచన చేసేవాడు కాదు నేను. కాంగ్రెస్ ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ಕೋಲಾರದ ಶ್ರೀನಿವಾಸಪುರದಲ್ಲಿ ಹೊಡಿಬಡಿ ರಾಜಕೀಯ ಶುರುವಾಗಿದೆ. ರಮೇಶ್ ಕುಮಾರ್, ವೆಂಕಟೇಶ್ವರ ಬೆಂಬಲಿಗರ ನಡುವೆ ಘರ್ಷಣೆ ಉಂಟಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡರಿಂದ ದೊಣ್ಣೆಗಳಿಂದ ಹಲ್ಲೆ ನಡೆಸಲಾಗಿದೆ. ಗಾಯಾಳುಗಳಿಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಬ್ಯಾಡಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬಂಡಾಯದ ಬಿಸಿ ಉಂಟಾಗಿದೆ. ಪ್ರಬಲ ಆಕಾಂಕ್ಷಿ ಮತ್ತು ಹಿಂದಿನ ಪರಾಜಿತ ಅಭ್ಯರ್ಥಿ ಹಾಗೂ ಮತ್ತೊಮ್ಮೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಎಸ್ಆರ್ ಪಾಟೀಲ್ ಮಹತ್ವದ ಸಭೆಯನ್ನ ನಡೆಸಿದರು. ಇವತ್ತು ಬೆಂಬಲಿಗರು ಹಾಗೆ ಸ್ವಾಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ತಮ್ಮ ನಿವಾಸದಲ್ಲಿಯೇ ಸಭೆ ಮಾಡುವ ಮೂಲಕ ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಆರ್ ಪಾಟೀಲ್ ಅವರನ್ನ ಬೆಂಬಲಿಸುವುದಕ್ಕೆ ಸಭೆಗೆ ಸಾವಿರಾರು ಬೆಂಬಲಿಗರು ಆಗಮಿಸಿದ್ರು. ಈ ವೇಳೆ ಕಾರ್ಯಕರ್ತರು ಹಾಗೆ ಬೆಂಬಲಿಗರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಟಿಕೆಟ್ ಬದಲಿಸುವುದಕ್ಕೆ ಅವಕಾಶ ಇದೆ. ನನಗೆ ಕಾಂಗ್ರೆಸ್ ಬಿ ಕೊಡಿ, ಇಲ್ಲವಾದ್ರೆ ಇದೇ ತಿಂಗಳು 8ರಂದು ನಾನು ನಿರ್ಧಾರವನ್ನು ತಿಳಿಸುತ್ತೇನೆ. ನನಗೆ ಬೇರೆ ಬೇರೆ ಪಕ್ಷಗಳಿಂದ ಕರೆಗಳು ಬರ್ತಾ ಇವೆ ಅಂತ ಗಡುವು ಕೊಟ್ಟಿದ್ದಾರೆ. ಚುನಾವಣೆ ಸಮೀಪಿಸಿದ ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಕ್ಷೇತ್ರದ ಟೆನ್ಷನ್ ಶುರುವಾಗಿದೆ. ಸಿಎಂ ಬೊಮ್ಮಾಯಿ ಸೇಫ್ ಕ್ಷೇತ್ರದ ಮೊರೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ರನ್ನ ಸುಧಾಕರ್ ಆಹ್ವಾನಿಸಿದ್ದಾರೆ. ಇತ್ತ ಚನ್ನಗಿರಿ ಕ್ಷೇತ್ರದಿಂದಲೂ ಕೂಡ ಸಿಎಂ ಸ್ಪರ್ಧೆ ಬಗ್ಗೆ ಚರ್ಚೆ ನಡೀತಾ ಇದೆ. ಚನ್ನಗಿರಿಯಲ್ಲಿ ಸಾದರ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿದ್ದು ಈ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದ ಬಳ್ಳಾರಿ ವಿಭಾಗದ ಡಿಜಿಟಲ್ ಕಾರ್ಯಕರ್ತರ ಸಮ್ಮೇಳನವನ್ನು ಮೊಟಕುಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಎಲ್ ಸಂತೋಷ್ ಭಾಗವಹಿಸಿದ್ರು. ಬೆಳಗ್ಗೆ 11ರಿಂದ 2 ಗಂಟೆಯವರೆಗೆ ಕಾರ್ಯಕ್ರಮ ನಡೆಸುವುದಕ್ಕೆ ಅನುಮತಿ ಪಡೆಯಲಾಗಿತ್ತು. ಆದರೆ ಸಮಯ ಮುಗಿದಿದ್ರೂ ಕೂಡ ಕಾರ್ಯಕ್ರಮ ನಡೆಯುತ್ತಲೇ ಇತ್ತು. ಹೀಗಾಗಿ ಕಾರ್ಯಕ್ರಮವನ್ನು ಮೊಟಕುಗೊಳಿಸುವಂತೆ ಚುನಾವಣಾ ಸಿಬ್ಬಂದಿ ಸೂಚಿಸಿದ್ರು. ಸೂಚನೆ ನೀಡುತ್ತಿದ್ದ ಹಾಗೆ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿದ್ದಾರೆ. ಕಾಂಗ್ರೆಸ್ಗೆ ಗುಂಡಿಗೇನೇ ಇಲ್ಲ, ಇನ್ನು ಗಂಡಸ್ತನ ಎಲ್ಲಿಂದ ಬರುತ್ತೆ ಅಂತ ಸಚಿವ ಆನಂದ್ ಸಿಂಗ್ ವಾಗ್ದಾಳಿ ನಡೆಸಿದ್ದಾರೆ. ಮರಳಿಯಲ್ಲಿ ಮಾತನಾಡಿದ ಅವರು, ದೇಶದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಕಥೆ ಮುಗಿದು ಹೋಗಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಂತ್ಯಗೊಳಿಸಬೇಕಾಗಿದೆ. ಇಡೀ ದಕ್ಷಿಣ ಭಾರತ ಬಿಜೆಪಿ ಬಾವುಟ ಹಾರತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ನಿರ್ಧಾರ ತಗೋಬೇಕಂದ್ರೆ ಗುಂಡಿಗೆ ಇರಬೇಕು. ಆ ಗುಂಡಿಗೆ ಇರತಕ್ಕಂಥ ಗಂಡು ನಮ್ಮ ದೇಶದ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರಲ್ಲಿ ರಾಜ್ಯದಲ್ಲೇ ಆಗಿರಲಿ ರಾಷ್ಟ್ರದಾಗಿರಲಿ ಗುಂಡಿಗೇನೇ ಇಲ್ಲ. ಇನ್ನು ಗಂಡಸರ ಗುಂಡಿಗೆ ಇರ್ತಕ್ಕಂಥ ಗಂಡು ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಆ ಒಂದು ಉದಾಹರಣೆ ಹೇಳಿ. ರಾಜಕೀಯ ಪಕ್ಷಗಳು ಪುಕ್ಕಟ ನೀಡುವ ಪ್ರಣಾಳಿಕೆ ವಿರುದ್ಧ ಮಂಡ್ಯದ ಮದ್ದೂರಿನಲ್ಲಿ ನಂಜಾವಧೂತ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಹಲವು ರಾಜ್ಯಗಳಲ್ಲಿ ಅಗತ್ಯಕ್ಕೆ ಮೀರಿದ ಸಾಲವನ್ನ ಜನಗಳ ಮೇಲೆ ಹೊರಿಸಿದ್ದಾರೆ. ಚೀಪ್ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಸ್ ಯಾಕೆ ಬೇಕು? ಸಾಲದ ಸುಳಿಗೆ ಸಿಲುಕುವ ರಾಜ್ಯ ನಮ್ಮದಾಗಬಾರದು. ಜನಗಳ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳನ್ನ ನೀವು ನೀಡುತ್ತೀರಿ. ಮೂಲಭೂತ ಸೌಕರ್ಯವಿಲ್ಲದೆ ಜನ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ದುಡಿದು ತಿನ್ನುವ ವರ್ಗವನ್ನಾಗಿ ನಾವು ಮಾಡಬೇಕು. ನಮ್ಮ ಜನರನ್ನ ಸ್ವಶಕ್ತರನ್ನಾಗಿಸಬೇಕು. ಈ ರೀತಿ ಯೋಜನೆಗಳನ್ನ ರಾಜಕೀಯ ಪಕ್ಷಗಳು ತರಬೇಕು ಅಂತ ರಾಜಕೀಯ ಪಕ್ಷಗಳ ವಿರುದ್ಧ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಗತ್ಯಕ್ಕೂ ಮೀರಿ ಜನಗಳಿಗೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಯಾಕೆ? ಚೀಪ್ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಸ್. ಅಂತದ್ದೇ ಒಂದು ರಾಜ್ಯ ನಮ್ದು ಆಗ್ಬಾರ್ದಲ್ಲ? ಅಭಿವೃದ್ಧಿ ಇಲ್ಲ, ಜನಗಳ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳು ನೀವು ಕೊಡ್ತೀರಿ, ರಸ್ತೆ ಸರಿ ಇಲ್ಲ, ಇರಿಗೇಷನ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಕೊನೆಗೆ ಅದೇ ಜನ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಹಾಗಾಗಿ ನಾವು ದುಡಿದು ತಿನ್ನುವಂತ ವರ್ಗವನ್ನು ಸೃಷ್ಟಿ ಮಾಡಬೇಕು. ನಮ್ಮ ಜನಗಳನ್ನ ಸ್ವಶಕ್ತರನ್ನಾಗಿ ಮಾಡಬೇಕು, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಆ ತರದ ಯೋಜನೆಗಳನ್ನ ಎಲ್ಲ ವ್ಯವಸ್ಥೆಗಳು ತರಬೇಕು ಅನ್ನುವಂಥದ್ದು ಈ ಸಭೆಯ ಮೂಲಕ ಸೂಚ್ಯವಾಗಿ ಹೇಳ್ತಾರೆ. ಸರ್ಕಾರದಿಂದ ಮೀಸಲಾತಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಜಾರಿ ವಿರೋಧಿಸಿ ವಿಜಯಪುರದ ಹುಲ್ಲೂರು ತಾಂಡಾದ ಜನ ಮತದಾನವನ್ನು ಬಹಿಷ್ಕರಿಸಿದ್ದಾರೆ. ಹೀಗಾಗಿ ಚುನಾವಣಾ ಅಧಿಕಾರಿಗಳು ತಾಂಡಾಕ್ಕೆ ಭೇಟಿ ನೀಡಿದ್ದು ಚುನಾವಣೆ ಬಹಿಷ್ಕಾರ ಮಾಡಬಾರದು, ಮತದಾನ ಎಲ್ಲರ ಹಕ್ಕು ಅಂತ ತಿಳುವಳಿಕೆ ನೀಡಿದ್ರು. ಮೀಸಲಾತಿ ವಿಚಾರಕ್ಕೂ ಕೂಡ ಚುನಾವಣೆಗೂ ಸಂಬಂಧ ಕಟ್ಟಬಾರದು ಅಂತ ಮನವಿ ಮಾಡಿದ್ರು. ಆದರೆ ಅಧಿಕಾರಿಗಳ ಮನವಿಗೆ ಗ್ರಾಮಸ್ಥರು ಮಾತ್ರ ಸೊಪ್ಪು ಹಾಕಿಲ್ಲ. ಒಳ ಮೀಸಲಾತಿಯಿಂದ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ರಾಜ್ಯ ಸರ್ಕಾರ ಜಾರಿ ಮಾಡಿರೋ ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಒತ್ತಾಯಿಸಿದ್ರು.
ಧಾರವಾಡದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಂವಾದ ಕಾರ್ಯಕ್ರಮ ನಡೆಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಅರವಿಂದ ಬೆಲ್ಲದ್ ಮಾತನಾಡಿ, ಭಾರತ ದೊಡ್ಡ ಶಕ್ತಿಯಾಗುವತ್ತ ದೈತ್ಯ ಹೆಜ್ಜೆ ಇಡ್ತಾ ಇದೆ. ನಮ್ಮ ದೇಶದಲ್ಲಿ ತಪ್ಪು ಕಲ್ಪನೆ ಇದ್ದು ಮೊದಲು ರೈತರಿಗೆ ಐಎಂಎಫ್ದವರು ಸಬ್ಸಿಡಿ ಕೊಡಬೇಡಿ ಅಂತ ವಿದೇಶಿ ಶಕ್ತಿ ಹೇಳಿದ್ವು. ಭಾರತದ ದವಸ ಧಾನ್ಯ ಬೆಳೆಯುವಂತಹ ಶಕ್ತಿ ಕುಗ್ಗಿಸುವ ಷಡ್ಯಂತ್ರ ಅದರಲ್ಲಿತ್ತು. ಆಗ ನಮ್ಮ ಬುದ್ಧಿಜೀವಿಗಳು ಸಬ್ಸಿಡಿ ಕೊಡಬಾರದು ಅನ್ನೋ ವಿಚಾರವನ್ನ ಮಂಡಿಸಿದ್ರು. ಆದರೆ ಮೋದಿ ರಾಷ್ಟ್ರದ ಚುಕ್ಕಾಣಿ ಹಿಡಿದ ಮೇಲೆ ಆ ಮನಸ್ಥಿತಿ ಬದಲಾಗಿದೆ. 2014ರಲ್ಲಿ ಮೋದಿ ಪ್ರಧಾನಿಯಾಗಿ ಅಮೆರಿಕಕ್ಕೆ ಹೋಗಿದ್ರು. ಆಗ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿತ್ತು. ಅಲ್ಲಿಂದಲೇ ಜಗತ್ತಿಗೆ ಭಾರತದ ಶಕ್ತಿ ತೋರಿಸುವ ಅವಕಾಶ ಆರಂಭ ಆಯಿತು ಎಂದಿದ್ದಾರೆ. ಇವತ್ತು ನಮ್ಮ ದೇಶದ ಒಂದು ಸೌಭಾಗ್ಯ, ನರೇಂದ್ರ ಮೋದಿ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವರು ನಮ್ಮ ದೇಶದ ಟಾಪ್ ಬ್ರ್ಯಾಂಡ್ಸ್ನ ತೆಗೆದುಕೊಂಡು ಅವ್ರನ್ನ ಉತ್ತಮವಾದ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರ ಮೂಲಕ ನಮ್ಮ ರಾಷ್ಟ್ರ ಸಾರ್ವಭೌಮ ರಾಷ್ಟ್ರ ಆಗುವಂತ ಬೃಹತ್ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಒಂದು ಗಲ್ಲ ಕೊಡಿದ್ರೆ ಇನ್ನೊಂದು ಗಲ್ಲ ಕೊಡು ಅನ್ನುವಂಥ ತಪ್ಪ ಕಲ್ಪನೆಯನ್ನ ನಮ್ಮ ದೇಶದ ಪಾಲಿಟಿಕ್ಸ್ನಲ್ಲಿ, ನಮ್ಮ ದೇಶದ ವಿದೇಶಾಂಗ ನೀತಿಯಲ್ಲಿ ನಾವು ಬಳಸ್ಕೊಂಡ್ ಬಂದಿದ್ದೀವಿ. ಒಂದು ಗಲ್ಲ ಕೊಡಿ ಅಂತ ಕೈ ಎತ್ತಿದ್ರೆ ನಾನು ನಿನ್ನ ಕೈಯನ್ನು ಕತ್ತರಿಸ್ತೇವೆ ಅನ್ನುವಂಥ ಪಾಲಿಸಿ ತಗೊಂಡವರು. ಯಾಕಂದ್ರೆ ಜಗತ್ತಿನಲ್ಲಿ ಶಕ್ತಿಗೆ ಮಾತಾಡಿಸ್ತೇ ಹೊರತು ಶಕ್ತಿ ಇರ್ಲಿಕ್ಕೆ ಯಾರು ಮಾತಾಡ್ಸೋದಿಲ್ಲ. ಇವತ್ತು ಅಮೆರಿಕ ಹೋಗಿ ಯಾವುದೋ ಒಂದು ಸಣ್ಣ ರಾಷ್ಟ್ರ ಫಿಜಿ ಅಂತ ಕಂಟ್ರಿ ಜೊತೆ ನೆಗೋಸಿಯೇಷನ್ ಮಾಡೋದಿಲ್ಲ. ಅಮೆರಿಕ ನೆಗೋಸಿಯೇಷನ್ ಮಾಡೋದಂತ ರಷ್ಯಾ ಜೊತೆ ಮಾಡ್ತೈತಿ, ಚೈನಾ ಜೊತೆ ಮಾಡ್ತೈತಿ, ಇವತ್ತು ಭಾರತದ ಜೊತೆ ಮಾಡ್ತೈತಿ. ಈ ವಿಷಯದ ಬಗ್ಗೆ, ಜಗತ್ತು ನಡೆಯುವಂಥ ಪದ್ಧತಿ ಬಗ್ಗೆ ನಮ್ಮ ದೇಶದ ನಡೆಸುವಂಥವರಿಗೆ ಸ್ಪಷ್ಟತೆ ಇದ್ದಿಲ್ಲ. ಯಾವುದೋ ಒಂದು ಪ್ರಭಾವದಲ್ಲಿ ಇದ್ದು ನಮ್ಮ ಜಗತ್ತನ್ನ, ನಮ್ಮ ದೇಶವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿದರು. ಅದ್ರ ಮೂಲಕ ನಮ್ಮ ರಾಷ್ಟ್ರದ ಸುಮಾರು 60-70 ವರ್ಷಗಳನ್ನು ನಾವು ಕಳ್ಕೊಂಡಿದ್ದೀವಿ. ಅರಸೀಕೆರೆ ಕ್ಷೇತ್ರದ ಜೆಡಿಎಸ್ನ ಶಾಸಕ ಕೆಎಂ ಶಿವಲಿಂಗೇಗೌಡ ಮತ್ತು ಕೂಡ್ಲಗಿಯ ಬಿಜೆಪಿ ಶಾಸಕ ಎನ್ವೈ ಗೋಪಾಲಕೃಷ್ಣ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾಗಿದ್ದಾರೆ. ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಜೊತೆಗೆ ತಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಸಲ್ಲಿಸಿದ್ದು, ರಾಜೀನಾಮೆ ಅಂಗೀಕರಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರು ನಾಯಕರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಅಂತ ತಿಳಿದು ಬಂದಿದೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಈ ಇಬ್ಬರು ನಾಯಕರು ಕೂಡ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಅಸಮಾಧಾನ ಭುಗಿಲೆದಿದೆ. ಅಸಮಾಧಾನ ಸ್ಫೋಟದ ಬೆನ್ನಲ್ಲೇ ತಾಲೂಕು ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ತಾಲೂಕು ಅಧ್ಯಕ್ಷ ಸೇರಿ 13 ಹುದ್ದೆಗಳಿಗೆ ಪದಾಧಿಕಾರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಟಿಕೆಟ್ ಘೋಷಣೆಯಾಗಿದ್ದ ಮಾಜಿ ಸೈನಿಕ ಶಿವಾನಂದ ಸೋಮಜಾಳ ಮೃತಪಟ್ಟಿದ್ರು. ಬಳಿಕ ಪತ್ನಿ ವಿಶಾಲಾಕ್ಷಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಜೆಡಿಎಸ್ ಪರ ಭಾರಿ ಅನುಕಂಪ ಸೃಷ್ಟಿಯಾಗಿತ್ತು. ಆದರೆ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಅಸಮಾಧಾನ ವ್ಯಕ್ತವಾಗಿತ್ತು. ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗದ ಹಿನ್ನೆಲೆ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಕೋಲಾರದ ಜೆಡಿಎಸ್ನಲ್ಲಿ ಭಿನ್ನಮತ ಭುಗಿಲೆದಿದೆ. ಕೋಲಾರ ಜೆಡಿಎಸ್ ತಾಲೂಕು ಅಧ್ಯಕ್ಷೆ ಕುರ್ಕಿ ರಾಜೇಶ್ವರಿ ಭಿನ್ನಮತದ ಬಾವುಟ ಹಾರಿಸಿದರು. ಕೋಲಾರ ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಹಾಗೂ ಸಹೋದರ ಹರೀಶ್ನಿಂದ ಪಕ್ಷದಲ್ಲಿ ಕಡೆಗಣನೆಯ ಆರೋಪ ಮಾಡಿ ವೇಮಗಲ್ ಗ್ರಾಮದಲ್ಲಿ ಬೆಂಬಲಿಗರ ಸಭೆ ನಡೆಸಿ ಅಭಿಪ್ರಾಯವನ್ನು ಸಂಗ್ರಹಿಸಿದರು. ಪ್ರಭಾವ ಹೊಂದಿರುವ ಕುರ್ಕಿ ರಾಜೇಶ್ವರಿ ಪಕ್ಷದಲ್ಲಿ ಕಡೆಗಣನೆ ಹಿನ್ನೆಲೆ ಆಕ್ರೋಶ ಹೊರಹಾಕಿದರು. ಉಳಿಸ್ಕೊಂಡು ಬಂದಿರೋದು ಈಗ ನನ್ನ ಗೌರವ ಧಕ್ಕೆ ಆಗ್ತಾ ಇದೆ. ನನ್ನ ಗ್ರಾಮದಲ್ಲೂ ಸಹ ನನಗೆ ತಿಳಿದಿರುವಂಥ ಚಟುವಟಿಕೆ ನಡೆದ್ರೆ ಇನ್ನು ಬೂತ್ ಮಟ್ಟಕ್ಕೂ ನಾನು ಇವತ್ತು ಪಕ್ಷದಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ನಮ್ಮ ಅಭ್ಯರ್ಥಿಗಳು ಇಟ್ಟಿಲ್ಲ. ಇಲ್ಲಿ ಅಲ್ಲಿಗೆ ಅವರು ನಾವು ಪಕ್ಷದಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ, ಇರದೆ ಹೋದ್ರೆ ಚೆನ್ನಾಗಿರ್ತಾರೆ ಅಂದ್ಕೊಳ್ತಾ ಇದೆಯೋ ಅವ್ರಿಗೆ ಗೊತ್ತಾಗಬೇಕು. ಅವ್ರ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಸಮಸ್ಯೆಗಳ ಮಧ್ಯೆ ಹೇಗೋದು ಕಷ್ಟ ಆಗ್ತಾ ಇದೆ. ಈಗ ಏನು ಮಾಡೋದು ಅನ್ನೋದನ್ನು ಕೇಳೋದಕ್ಕೆ ಮತ್ತೆ ನಮ್ಮ ಗೌರವನ ನಾವು ಆಗೋದಿಲ್ಲ ಅಂತ ಕೇಳೋದಕ್ಕೆ ಕಾರ್ಯಕರ್ತರು ಚಿತ್ರದುರ್ಗದ ಬೆಲಗೂರು ಬಳಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 5 ಲಕ್ಷ ಹಣವನ್ನು ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಾರಿಗೆ ಬಸ್ನಲ್ಲಿ ಹಣ ಕೊಂಡೊಯ್ತಾ ಇದ್ದ ಡಿಎಚ್ ಕುಮಾರ್ ಎಂಬಾತನಿಂದ ಹಣ ಸೀಸ್ ಮಾಡಲಾಗಿದ್ದು, ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಾಲಬಾವಿ ಕ್ರಾಸ್ ಹತ್ತಿರ ಅಬಕಾರಿ ಅಧಿಕಾರಿಗಳು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನು ಜಪ್ತಿ ಮಾಡಿದ್ದಾರೆ. ಟಾಟಾ ಎಸ್ ವಾಹನದಲ್ಲಿ 26 ಪೆಟ್ಟಿಗೆ ಮದ್ಯ ಹಾಗೂ 14 ಪೆಟ್ಟಿಗೆ ಬಿಯರ್ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಆರೋಪಿ ದೇವರಾಜ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಕಿ ಬಿದ್ದಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಮ್ಮಡಿಹಳ್ಳಿ ಬಳಿ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿದ್ದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು.
ಜನಪ್ರಿಯ ಜಾಗತಿಕ ನಾಯಕರ ಪೈಕಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಮೊದಲ ಸ್ಥಾನದಲ್ಲಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆಯ ಮಾಸಿಕ ವರದಿಯ ಪ್ರಕಾರ 76% ರೇಟಿಂಗ್ ಪಡೆದಿರುವಂತಹ ಮೋದಿ ಮೊದಲ ಸ್ಥಾನದಲ್ಲಿದ್ದಾರೆ. ವಿಶೇಷ ಅಂದ್ರೆ ವಿಶ್ವದ ಇತರೆ ಯಾವುದೇ ನಾಯಕರು ಕೂಡ ಜನಪ್ರಿಯತೆಯಲ್ಲಿ ಮೋದಿಯ ಸಮೀಪಕ್ಕೂ ಕೂಡ ಬಂದಿಲ್ಲ. 61% ರೇಟಿಂಗ್ ಇರುವಂತಹ ಮೆಕ್ಸಿಕೋ ಅಧ್ಯಕ್ಷ ಉಂಡ್ರೆಸ್ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟನಿ ಅಲ್ಬನೀಸ್ 55% ರೇಟಿಂಗ್ನೊಂದಿಗೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮೋದಿ ಉಪನಾಮ ಹೊಂದಿರುವವರೆಲ್ಲ ಕಳ್ಳರು ಅಂತ ಹೇಳಿ ಟೀಕಿಸಿದ್ದಂತಹ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ 2 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಗುಜರಾತ್ನ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ತೀರ್ಪನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಅವರು ಇವತ್ತು ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸೂರತ್ನ ಸೆಷನ್ಸ್ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗ್ತಾ ಇದ್ದು, ಈ ವೇಳೆ ರಾಹುಲ್ ಗಾಂಧಿ, ಗುಜರಾತ್ನ ಕಾಂಗ್ರೆಸ್ ನಾಯಕರು ಉಪಸ್ಥಿತರಿರಲಿದ್ದಾರೆ. ದೇಶದಲ್ಲಿ ಕೊರೋನಾ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಕಳೆದ 24 ಗಂಟೆಗಳಲ್ಲಿ 3824 ಕೊರೋನಾ ಕೇಸ್ನ ಹೊಸ ಪ್ರಕರಣಗಳು ದಾಖಲಾಗಿದ್ದು, ಇದು ಕಳೆದ 6 ತಿಂಗಳಲ್ಲೇ ಗರಿಷ್ಠ ದೈನಂದಿನ ಸೋಂಕು ಅನ್ನೋ ಪ್ರಮಾಣವಾಗಿದೆ. ಇದೇ ವೇಳೆ 5 ಕೊರೋನಾ ಸೋಂಕಿತರು ಕೂಡ ಸಾವನ್ನಪ್ಪಿದ್ದಾರೆ. ಜೊತೆಗೆ ದೈನಂದಿನ ಪಾಸಿಟಿವಿಟಿ ಪ್ರಮಾಣ 2.87ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಈವರೆಗೆ 4.47 ಕೋಟಿ ಮಂದಿ ಸೋಂಕಿಗೊಳಗಾಗಿದ್ದು, ಅದರಲ್ಲಿ 4.41 ಕೋಟಿ ಮಂದಿ ಗುಣಮುಖರಾಗಿದ್ದಾರೆ ಹಾಗೂ 5.30 ಲಕ್ಷ ಜನ ಸಾವನ್ನಪ್ಪಿದ್ದಾರೆ. ಮಧ್ಯಪ್ರದೇಶದ ನಮೀಬಿಯಾದಿಂದ ತಂದಿದ್ದ ಚೀತಾಗಳಲ್ಲಿ ಒಂದು ಚೀತಾ ಓಬನ್ಕುನೋ ರಾಷ್ಟ್ರೀಯ ಉದ್ಯಾನವನದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ವಿಜಯಪುರದ ಜರ್ಬರೋಡ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದ್ದು, ಚೀತಾವನ್ನ ವಾಪಸ್ ಕರೆತರೋದಕ್ಕೆ ನಿಗಾ ತಂಡ ಕೂಡ ಗ್ರಾಮಕ್ಕೆ ಭೇಟಿ ಕೊಟ್ಟಿದೆ. ಉತ್ತರಾಖಂಡದ ಮಸೂರಿ ಡೆಹ್ರಾಡೂನ್ ಮಾರ್ಗದಲ್ಲಿ ರಸ್ತೆ ಮಾರ್ಗದಲ್ಲಿ ಬಸ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು, ಸ್ಥಳದಲ್ಲಿ ಪೊಲೀಸ್, ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು. ಕೇದಾರನಾಥದಲ್ಲಿ ಹಿಮಪಾತ ಮುಂದುವರೆದಿದೆ. ಸರ್ಕಾರ ಇದೇ ತಿಂಗಳಿನಿಂದ ಭಕ್ತರಿಗೆ ಕೇದಾರನಾಥನ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಸಿಬ್ಬಂದಿ ಹಿಮ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಮನಗರದ ಚನ್ನಪಟ್ಟಣ ಬಸ್ ನಿಲ್ದಾಣದಲ್ಲೇ ಪ್ರಯಾಣಿಕರು ಮಲಗಿ ಪ್ರತಿಭಟನೆ ಮಾಡಿದ್ದಾರೆ. ಚನ್ನಪಟ್ಟಣದಿಂದ ಬೆಂಗಳೂರು ಕಡೆಗೆ ಹೋಗಲು ಬಸ್ಗಳಿಲ್ಲ. ಪ್ರತಿ ಭಾನುವಾರ ಇದೇ ಸಮಸ್ಯೆ ಆಗೋಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಸ್ಥಳಕ್ಕೆ ಚನ್ನಪಟ್ಟಣ ಟೌನ್ ಪೊಲೀಸರು ಆಗಮಿಸಿ ಪ್ರಯಾಣಿಕರನ್ನ ಸಮಾಧಾನ ಮಾಡಿದರು. ಪ್ರತಿ ಭಾನುವಾರ ಇದೊಂದು ಭಾನುವಾರ ಅಲ್ಲ ಸರ್, ಬಸ್ಗಳಿಲ್ಲ ಇಲ್ಲಿ ಸರ್. ಡಿಪೋನಲ್ಲಿ ಹೇಳಿದ್ರು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಯಾರೋ ಬಂದಿದ್ರಾ? ಒನ್ ಅವರಿಂದ ವೇಟ್ ಮಾಡ್ತಾ ಇದ್ದೀನಿ. ಮೈಸೂರು ಕಡೆಯಿಂದ ಬಸ್ಗಳಲ್ಲಿ ಹತ್ತಕ್ಕೂ ಜಾಗ ಇಲ್ಲ. ಇಲ್ಲಿ ಎಕ್ಸ್ಟ್ರಾ ಬಸ್ ಆಗಿ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಅಂದ್ರೆ ಆಫೀಸಲ್ಲಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿಗೆ ಯಾರಾದ್ರೂ ಬಂದಿದ್ರಾ? ಯಾರು ಬರ್ಲಾ ಇಲ್ಲ ಸರ್. ಇಲ್ಲಿ ಪ್ರತಿ ಭಾನುವಾರ ಇದೊಂದು. ಕೋಲಾರದ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ 26 ವರ್ಷದ ಬಾಣಂತಿ ಸಾವನ್ನಪ್ಪಿದ್ದು, ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಅಂತ ಆರೋಪಿಸಿದ್ದಾರೆ. ನೆನೆ ಮಧ್ಯಾಹ್ನ ಹೆರಿಗೆಗೆ ಅಂತ ಹೇಳಿ ಭಾರತಿ ಅನ್ನೋರು ಆಸ್ಪತ್ರೆಗೆ ದಾಖಲಾಗಿದ್ರು. ಹೆರಿಗೆ ನಂತರ ಕಾಲು ನೋವಿಗೆ ತಡರಾತ್ರಿ ವೈದ್ಯರು ಕೊಟ್ಟಿದ್ದ ಚುಚ್ಚುಮದ್ದು ಅದು ರಾತ್ರಿ 11 ಗಂಟೆಗೆ ಭಾರತಿ ನರಳಾಡ್ತಾ ಇದ್ರು ಕೂಡ ವೈದ್ಯರು ಯಾವುದೇ ರೀತಿಯಾದಂತಹ ಸ್ಪಂದಿಸದೆ 1 ಗಂಟೆ ತಡವಾಗಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಬಾಣಂತಿಯ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದು, ಹಸುಗೂಸಿನ ಸಮೇತ 100 ಸಂಬಂಧಿಕರು ಆಸ್ಪತ್ರೆಯ ಎದುರು ಪ್ರತಿಭಟನೆ ನಡೆಸಿ ವೈದ್ಯರ ಅಮಾನತಿಗೆ ಒತ್ತಾಯಿಸಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ಗೇಟ್ ಹೊರಗೆ ತಡೆದಿದ್ದಾರೆ. ಪೊಲೀಸ್ ಪಡೆಯ ಸೇವೆ, ಶೌರ್ಯ ಹಾಗೆ ತ್ಯಾಗ ಮನೋಭಾವವನ್ನು ಗೌರವಿಸುವ ಸಂಕೇತ ಆಗಿದೆ. ಬೀದರ್ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕರ್ನಾಟಕದ ಏಕೀಕರಣವಾದ ನಂತರ ಕರ್ನಾಟಕ ಪೊಲೀಸ್ ಪಡೆಯನ್ನ 1965ರ ಏಪ್ರಿಲ್ 2ರಂದು ಕರ್ನಾಟಕ ಪೊಲೀಸ್ ಕಾಯ್ದೆಗೆ ಒಳಪಡಿಸಲಾಯಿತು. ಅದರ ಸ್ಮರಣೆಗಾಗಿ ಪ್ರತಿ ವರ್ಷ ಪೊಲೀಸ್ ಧ್ವಜ ದಿನವನ್ನಾಗಿ ರಾಜ್ಯದ ಎಲ್ಲ ಘಟಕಗಳಲ್ಲಿ ಆಚರಣೆ ಮಾಡಲಾಗುತ್ತೆ. ಬೀದರ್ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಅತಿಥಿಗಳಾದ ಮಾನ್ಯ ನಾಗನಾಥ್ PSI ರವರು ಇರಬಹುದು, ನಮ್ಮ
ಟೆನ್ನಿಸ್ ಕೋರ್ಟ್ ಮತ್ತು ಸ್ಟೇಡಿಯಂ ಮೂಲಕ್ಕಾಗಿ ಶುದ್ಧ ಕುಡಿಯುವ ನೀರಿನ RO ಪ್ಲಾಂಟ್, ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಪೊಲೀಸ್ ಸಬ್ಸಿಡರಿ ಐಪಿಎಲ್ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯ ಗಳಿಸಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಓವರ್ 7 ವಿಕೆಟ್ ನಷ್ಟಕ್ಕೆ 171 ರನ್ ಪೇರಿಸಿತ್ತು. 172 ರನ್ಗಳ ಗುರಿ ಬೆನ್ನಟ್ಟಿದ್ದ ಆರ್ಸಿಬಿ ತಂಡ ಇನ್ನೂ 22 ಎಸೆತಗಳು ಬಾಕಿ ಇರುವಂತೆ 2 ವಿಕೆಟ್ ನಷ್ಟಕ್ಕೆ 171 ರನ್ ಪೇರಿಸಿ ಗೆಲುವಿನ ನಗೆ ಬೀರಿತು. ಈ ಗೆಲುವಿನ ಮೂಲಕ ಆರ್ಸಿಬಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ರಾಜಕೀಯ ಒತ್ತಡದ ಮಧ್ಯೆ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಐಪಿಎಲ್ ಮ್ಯಾಚ್ ಅನ್ನು ವೀಕ್ಷಣೆ ಮಾಡಿದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯವನ್ನು ಸಿದ್ದರಾಮಯ್ಯ ವೀಕ್ಷಿಸಿದರು. ಎಲೆಕ್ಷನ್ ಬೆಂಚು ಕಾಮಿಡಿ ಪಂಚು, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ಚು. ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ, ಇಂಥದ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸತ್ತೆ ನಮ್ ಚುನಾವಣಾ ಚುರುಮುರಿ. ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ 30 ನಿಮಿಷ 30 ಸುದ್ದಿಯ ನೆಲೆಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.